ಸುತ್ತಮುತ್ತಲು ಸಿಗುವಂಥ ವೆರಿ ನ್ಯಾಚುರಲ್ ಆಗಿರುವಂಥ ಫುಡ್ ಐಟಮ್ಸನ್ನು ಯೂಸ್ ಮಾಡಿ ನಮ್ಮ ಡಯಟ್ ಪ್ಲ್ಯಾನನ್ನು ರೆಡಿ ಮಾಡಿದರೆ ಬಿ ಪಿ ಕಂಟ್ರೋಲ್ ಆಗುತ್ತೆ, ಅದರೊಟ್ಟಿಗೆ ನಮ್ಮ ಶುಗರು ಕಂಟ್ರೋಲ್ ಆಗುತ್ತೆ ಆ್ಯಂಡ್ ವೆಯ್ಟ್ ರಿಡಕ್ಷನಿಗೂ ಕೂಡ ಇದು ತುಂಬ ಒಳ್ಳೆಯದು. ಸೊ ಈ ಡಯಟ್ದು ಮೇನ್ ಸ್ಪೆಷಾಲಿಟಿ ಏನಂದರೆ ನಾವು ಯೂಶಲಿ ನಮ್ಮ ರೆಗ್ಯುಲರ್ ಲೈಫಲ್ಲಿ ನಾವು ಯೂಸ್ ಮಾಡುವಂಥ ಯಾವುದೇ ಐಟಮ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತಿಲ್ಲ. ಸೊ ಇದರಲ್ಲಿ ನಮಗೆ ಇಷ್ಟಿರುವಂಥ ಎಲ್ಲ ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲದೂ ಇನ್ಕ್ಲೂಡ್ ಮಾಡಲಿಕ್ಕಾಗುತ್ತೆ. ನಮ್ಗೆ ಇಷ್ಟಿರುವಂಥ ಅನ್ನ ತಿನ್ಬೋದು, ಚಪಾತಿ ತಿನ್ಬೋದು, ರೋಟಿ ತಿನ್ಬೋದು, ರಾಗಿ ದೋಸೆ ತಿನ್ಬೋದು, ರಾಗಿ ರೊಟ್ಟಿ, ರಾಗಿ ಮುದ್ದೆ ಎಲ್ಲ ತಿನ್ಲಿಕ್ಕಾಗತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಭಾರತದಲ್ಲಿ ಮುಖ್ಯವಾಗಿರುವಂಥ ಆರೋಗ್ಯ ಸಮಸ್ಯೆಗಳು ಯಾವುದು ಅಂತ ಕೇಳಿದರೆ ನಮಗೆಲ್ಲ ಗೊತ್ತು. ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ, ಬೊಜ್ಜಿನ ಸಮಸ್ಯೆ ಮತ್ತು ಇದರದೊಂದು ಕಾಂಪ್ಲಿಕೇಶನ್ ಆಗಿ ಬರುವಂಥ ಹಾರ್ಟ್ ಅಟ್ಯಾಕ್. ಈ ಬಿ ಪಿ ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಸಕ್ಕರೆ ಕಾಯಿಲೆ ಕಡಿಮೆ ಮಾಡಲಿಕ್ಕೆ, ಬೊಜ್ಜು ಇಳಿಸಲಿಕ್ಕೆ, ಅದರೊಟ್ಟಿಗೆ ಹಾರ್ಟ್ ಅಟ್ಯಾಕನ್ನು ತಡೆಗಟ್ಟಲಿಕ್ಕೂ ಕೂಡ ಒಂದು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂಥ ಒಂದು ಆಹಾರ ಕ್ರಮ ಇದ್ದರೆ ಎಲ್ಲರೂ ಅದು ಫಾಲೋ ಮಾಡೇ ಮಾಡ್ತಾರೆ. ಸೊ ಅದೇ ಡ್ಯಾಶ್ ಡಯಟ್. ಡ್ಯಾಶ್ ಡಯಟ್ ಅಂದರೆ ಡಯಟ್ರಿ ಅಪ್ರೋಚಸ್ ಟು ಸ್ಟಾಪ್ ಹೈಪರ್ ಟೆನ್ಷನ್, ಅಂದರೆ ಬಿ ಪಿಯನ್ನು ನ್ಯಾಚುರಲಿ ಕಂಟ್ರೋಲ್ ಮಾಡಲಿಕ್ಕಿರುವಂಥ ಒಂದು ಆಹಾರ ಕ್ರಮ ಇದು. ಸೊ ನಮ್ಮ ಸುತ್ತಮುತ್ತಲು ಸಿಗುವಂಥ ವೆರಿ ನ್ಯಾಚುರಲ್ ಆಗಿರುವಂಥ ಫುಡ್ ಐಟಮ್ಸನ್ನು ಯೂಸ್ ಮಾಡಿ ನಮ್ಮ ಡಯಟ್ ಪ್ಲ್ಯಾನನ್ನು ರೆಡಿ ಮಾಡಿದರೆ ಬಿ ಪಿ ಕಂಟ್ರೋಲ್ ಆಗುತ್ತೆ, ಅದರೊಟ್ಟಿಗೆ ನಮ್ಮ ಶುಗರು ಕಂಟ್ರೋಲ್ ಆಗುತ್ತೆ ಆ್ಯಂಡ್ ವೆಯ್ಟ್ ರಿಡಕ್ಷನಿಗೂ ಕೂಡ ಇದು ತುಂಬ ಒಳ್ಳೆಯದು. ಸೊ ಇದು ಮೂರು ಕಂಟ್ರೋಲ್ ಆದರೆ ನಮಗೆ ಗೊತ್ತು ನಮಗೆ ಹಾರ್ಟ್ ಅಟ್ಯಾಕ್ ಬರೋದು ಮತ್ತು ಸ್ಟ್ರೋಕ್, ಬ್ರೈನ್ ಸ್ಟ್ರೋಕ್ ಬರೋದು, ಈ ಥರ ಸಮಸ್ಯೆಗಳನ್ನು ಕೂಡ ದೂರ ಇಟ್ಕೊಳ್ಳಿಕ್ಕೆ ಸಾಧ್ಯ. ಸೊ ಈ ಆಹಾರ ಕ್ರಮವನ್ನು ಡಿಸೈನ್ ಮಾಡಿರೋದು ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್. ಅದು ಮೇನ್ಲಿ ಈ ಬಿ ಪಿ ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾಡಿರೋದು. ಈ ಡ್ಯಾಶ್ ಡಯಟ್ ಮೇನ್ಲಿ ಫೋಕಸ್ ಮಾಡೋದೇನೆಂದರೆ ಲೋ ಸೋಡಿಯಂ ಡಯಟ್, ಅಂದರೆ ನಮ್ಮ ಉಪ್ಪು ಕನ್ಸಂಪ್ಷನ್ ಏನಿದೆ ಅದನ್ನು ನಾವು ಆದಷ್ಟು ಕಮ್ಮಿ ಮಾಡಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪೊಟ್ಯಾಷಿಯಂ ಕನ್ಸಂಪ್ಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಮಾಡಬೇಕು. ಸೊ ನಾನೀಗ ಫಸ್ಟ್ ನಿಮಗೆ ನ್ಯೂಟ್ರಿಯೆಂಟ್ಸ್ ಯಾವ್ದು ನಮ್ಮ ಈ ಡ್ಯಾಶ್ ಡಯಟಲ್ಲಿ ಇರಬೇಕು ಅಂತ ಹೇಳಿದ ಮೇಲೆ ಯಾವ ಥರ ಫುಡ್ ಪ್ಯಾಟರ್ನ್ ಅನ್ನು ಫಾಲೋ ಮಾಡಬೇಕು ಅಂತ ನಾನು ಶೇರ್ ಮಾಡ್ತೇನೆ. ಸೊ ಸೋಡಿಯಂ ಕಡಿಮೆ ಇರುವಂಥ ಆಹಾರ ಇರಬೇಕು, ಪೊಟ್ಯಾಷಿಯಂ ಜಾಸ್ತಿ ಇರುವಂಥ ಆಹಾರ ಇರಬೇಕು, ಅದೇ ಥರ ನಮ್ಮ ನಾರಿನಾಂಶ ಏನಿದೆ, ಫೈಬರ್ ಏನಿದೆ ಅದರದ್ದು ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು, ಅದೇ ಥರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರುವಂಥ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಇದರದೆಲ್ಲ ಕನ್ಸಂಪ್ಷನ್ ಏನಿದೆ ಅದು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಈ ಡಯಟ್ದು ಮೇನ್ ಸ್ಪೆಷಾಲಿಟಿ ಏನಂದರೆ ನಾವು ಯೂಶಲಿ ನಮ್ಮ ರೆಗ್ಯುಲರ್ ಲೈಫಲ್ಲಿ ನಾವು ಯೂಸ್ ಮಾಡುವಂಥ ಯಾವುದೇ ಐಟಮ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತಿಲ್ಲ. ಒಂದು ಸಣ್ಣ ಚೇಂಜಸ್ ಮಾಡಿದರೆ ಸಾಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ಊಟ ಮಾಡ್ತೀವಿ, ಊಟ ಮಾಡುವಾಗ ಅನ್ನ ವೈಟ್ ರೈಸ್ ಊಟ ಮಾಡೋ ಬದಲು ನಾವೇನು ಮಾಡಬೇಕು, ತೌಡು ಇರುವಂಥ ಕೆಂಪಕ್ಕಿಯನ್ನು ಯೂಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಅದರಲ್ಲಿ ನಾರಿನಾಂಶ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಅದೇ ಥರ ನಮಗೆ ಕನ್ಸಂಪ್ಷನ್ ಕ್ವಾಂಟಿಟಿ ಏನಿದೆ ಅದು ಕೂಡ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಸೊ ನಾವು ಎಷ್ಟೋ ಸಲ ಲೈಕ್ ವೆಯ್ಟ್ ರಿಡಕ್ಷನಿಗೆ ಇರ್ಬೋದು, ನಮ್ಮ ಶುಗರ್ ಕಂಟ್ರೋಲಿಗೆ ಇರ್ಬೋದು, ನಾವು ಸ್ಟ್ರಿಕ್ಟ್ ಆಗಿರುವಂಥ ಆಹಾರ ಕ್ರಮವನ್ನು ಫಾಲೋ ಮಾಡ್ತೀವಿ, ಲೈಕ್ ಕೀಟೋ ಡಯಟ್ ಇರ್ಬೋದು ಅಥವಾ ಕಂಪ್ಲೀಟ್ ಫಾಸ್ಟಿಂಗ್ ಇರ್ಬೋದು. ಬಟ್ ಅದೆಲ್ಲ ಏನಾಗುತ್ತೆ, ನಮಗೆ ಲಾಂಗ್ ರನ್ನಲ್ಲಿ ಮಾಡಲಿಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ ಮಾಡಲಿಕ್ಕಾಗಲ್ಲ. ಸೊ ಈ ಡ್ಯಾಶ್ ಡಯಟ್ದು ಸ್ಪೆಷಾಲಿಟಿ ಏನಂದರೆ ಇದು 1-2 ದಿವಸಕ್ಕೆ ಇರುವಂಥ ಒಂದು ಡಯಟ್ರಿ ಪ್ಯಾಟರ್ನ್ ಅಲ್ಲ. ಸೊ ಇದರಲ್ಲಿ ನಮಗೆ ಇಷ್ಟಿರುವಂಥ ಎಲ್ಲ ಫ್ರೂಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲದೂ ಇನ್ಕ್ಲೂಡ್ ಮಾಡಲಿಕ್ಕಾಗುತ್ತೆ. ನಮಗೆ ಇಷ್ಟಿರುವಂಥ ಅನ್ನ ತಿನ್ಬೋದು, ಚಪಾತಿ ತಿನ್ಬೋದು, ರೋಟಿ ತಿನ್ಬೋದು, ರಾಗಿ ದೋಸೆ ತಿನ್ಬೋದು, ರಾಗಿ ರೊಟ್ಟಿ, ರಾಗಿ ಮುದ್ದೆ ಎಲ್ಲ ತಿನ್ಲಿಕ್ಕಾಗತ್ತೆ. ಬಟ್ ಎಲ್ಲದು ಒಂದು ಕಂಟ್ರೋಲ್ಡ್ ಮ್ಯಾನರ್ಲಿ ತಗೋಬೇಕು ಆ್ಯಂಡ್ ಅದರಲ್ಲಿರುವಂಥ ಕೆಲವು ನ್ಯೂಟ್ರಿಯೆಂಟ್ಸಲ್ಲಿ ನಾವು ಅಂದರೆ ಲೈಕ್ ನಾವು ಫಸ್ಟ್ ಹೇಳಿದಾಗೆ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡಿ ನಾರಿನಾಂಶ ಹೆಚ್ಚಿಗಿರುವಂಥ ಈ ಆಹಾರ ಕ್ರಮವನ್ನು ನಾವು ಫಾಲೋ ಮಾಡಿದರೆ ನಮ್ಮ ಬಿ ಪಿನೂ ಕಂಟ್ರೋಲ್ ಆಗುತ್ತೆ, ಶುಗರು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ, ವೆಯ್ಟ್ ಇಳಿಸ್ಲಿಕ್ಕೆ ಕೂಡ ಸಾಧ್ಯ. ಸೊ ಈಗ ಈ ಡ್ಯಾಶ್ ಡಯಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ನಾನು ಫಸ್ಟ್ ಹೇಳಿದ್ದೇನೆ, ಇದರಲ್ಲಿ ಸೋಡಿಯಂ ಏನಿದೆ ಅದನ್ನು ಕಂಪ್ಯಾರಿಟಿವ್ಲಿ ನಾವು ಕಡಿಮೆ ಮಾಡಬೇಕಾಗುತ್ತೆ. ಸೊ ಸೋಡಿಯಂ ಕನ್ಸಂಪ್ಷನ್ ಏನಿದೆ ಮೇ ಬಿ ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ 1500 ಮಿಲಿಗ್ರಾಮ್ಸ್ ಅಷ್ಟೇ ತಗೋಬೇಕು. ಸೊ ಯೂಶಲಿ ನಾವು ಅರ್ಥ ಮಾಡಬೇಕಾಗಿರುವಂಥ ಒಂದು ವಿಷಯ ಏನಂದರೆ ಪ್ರತಿಯೊಂದು ಹಣ್ಣಲ್ಲಿ, ಪ್ರತಿಯೊಂದು ತರಕಾರಿಯಲ್ಲಿ ಎಲ್ಲದರಲ್ಲಿ ಕೂಡ ಈ ಸೋಡಿಯಂ ಕ್ಲೋರೈಡ್ ಇದೆ. ಸೋಡಿಯಂ ಕ್ಲೋರೈಡ್ ಅಂದರೆ ನಾವು ತಗೊಳ್ಳೋದು ಉಪ್ಪು. ಸೊ ಅದು ಬಿಟ್ಟು ನಾವೇನು ಎಕ್ಸ್ಟ್ರಾ ಸೋಡಿಯಂ ಕ್ಲೋರೈಡ್ ಹಾಕ್ತೀವಿ ಅಥವಾ ಉಪ್ಪು ಹಾಕ್ತೀವಿ ಅದರಿಂದಾನೇ ನಮಗೆ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಮೇನ್ಲಿ ನಮಗೀಗ ಈ ತಪ್ಪು ಜೀವನ ಶೈಲಿಯಿಂದ ಬರುವಂಥ ಕಾಯಿಲೆಗಳಾಗಿರುವಂಥ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಇರ್ಬೋದು ಅಥವಾ ಬಿ ಪಿ ಕಾಯಿಲೆ ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ನಾವು ಜಾಸ್ತಿ ತಗೊಳ್ಳುವಂಥ ಸಕ್ಕರೆ ಅಂಶ ಮತ್ತು ಉಪ್ಪು. ಸೊ ಈ ಉಪ್ಪನ್ನು ನಾವೇನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಸೊ ಈ ಉಪ್ಪೆಲ್ಲ ಹೇಗಿರುತ್ತೆ ಅಂದರೆ ನಾವೊಂದು ಸ್ವಲ್ಪ ದಿವಸ ಅದನ್ನು ಕಡಿಮೆ ಮಾಡಿ ನೋಡಿ, ನಮಗೆ ಮತ್ತೆ ಉಪ್ಪು ಸ್ವಲ್ಪ ಹಾಕಿದ ಕೂಡಲೇ ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಟೇಸ್ಟ್ ಬಡ್ಸ್ ಏನಿದೆ ಅದಕ್ಕೆ ಈಸಿಯಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ. ಈಗ ನೀವೇ ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಮನೆಯಲ್ಲಿ ನಾವು ಯೂಶಲಿ ಕಡಿಮೆ ಉಪ್ಪು ತಗೊಳ್ಳೋರಾದರೆ ಎಲ್ಲಾದರೂ ಒಂದು ಬೇರೆ ಒಂದು ಮನೆಗೆ ನಾವು ಹೋದಾಗ ಅಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು, ನಾವು ಹೇಳ್ತೀವಿ ಎಷ್ಟೊಂದು ಜಾಸ್ತಿ ಉಪ್ಪು ಹಾಕಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಮನೆಯಲ್ಲಿರೋರಿಗೆ ಆ ಉಪ್ಪೇನಿದೆ ಅದು ಕರೆಕ್ಟ್ ಆಗಿರುತ್ತೆ. ಅವರು ನಮ್ಮ ಮನೆಗೆ ಬರುವಾಗ
ಇಲ್ಲಿ ಉಪ್ಪೇ ಹಾಕಲಿಲ್ಲ ಆಹಾರಕ್ಕೆ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಏನಂದರೆ, ನೀವೊಂದು ಸ್ವಲ್ಪ ದಿವಸ ಈವನ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಕೆಲವರು ನಮ್ಮ ಆಸ್ಪತ್ರೆಗೆ ಬರೋರಿಗೆ ನಾವು ಉಪವಾಸ ಮಾಡಿಸ್ತೀವಿ, ಅಂದರೆ ಫಾಸ್ಟಿಂಗ್ ಒಂದು ಶಾರ್ಟ್ ಮೇ ಬಿ ಒಂದು 3 ಡೇಸ್ ಫಾಸ್ಟಿಂಗ್ ಮೇಲೆ ಮಾಡಿಸಿದಾಗ ಅವರಿಗೆ ಅದಾದಮೇಲೆ ನಾರ್ಮಲ್ ಸಾಲ್ಟ್ ಹಾಕಿ ಕೊಟ್ಟರು ಕೂಡ ಅವ್ರು ಹೇಳ್ತಾರೆ ನಿಮ್ಮ ಆಹಾರದಲ್ಲಿ ಉಪ್ಪು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಿಕಾಸ್ ಅವರ ಟೇಸ್ಟ್ ಬಡ್ಸ್ ಏನಿದೆ ಅದಕ್ಕೆ ಸೆಟ್ ಆಗಿರುತ್ತೆ. ಸೊ ಈ ಉಪ್ಪೆಲ್ಲ ಏನಿದೆ ನಾವು ರೆಗ್ಯುಲರ್ಲಿ ಅದನ್ನು ನ್ಯಾಚುರಲಿ ಒಂದು ಗ್ರ್ಯಾಜುವಲಿ ನಾವು ಅದನ್ನು ಕಡಿಮೆ ಮಾಡ್ತಾ ಬಂದರೆ, ಉಪ್ಪುದು ಕನ್ಸಂಪ್ಷನ್ ಏನಿದೆ, ಈ ಎಕ್ಸ್ಟ್ರಾ ಸಾಲ್ಟ್ ಹಾಕುವಂಥ ಹ್ಯಾಬಿಟ್ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಬಂದರೆ ನಮಗೇನಾಗುತ್ತೆ, ಈಸಿಯಾಗಿ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕಾಗುತ್ತೆ. ಸೊ ಈ ಸೋಡಿಯಂ ನಾವು ತಗೊಳ್ಳುವಂಥ ಆಹಾರದಲ್ಲಿ ಜಾಸ್ತಿ ಇದ್ದಾಗ ಬಾಡಿಯಲ್ಲಿ ಫ್ಲೂಯಿಡ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಅದೇ ಥರನೇ ಸಕ್ಕರೆ ಕೂಡ. ಸೊ ಫ್ಲೂಯಿಡ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ರಕ್ತನಾಳಗಳೇನಿದೆ ಅದರೊಳಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಸೋಡಿಯಂ ಕಡಿಮೆ ಇರುವಂಥ ಆಹಾರ ತಗೊಂಡಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಊತ ಕಡಿಮೆ ಆಗುತ್ತೆ. ನೀವು ನೋಡಿರ್ತೀರಾ BP ಸಮಸ್ಯೆಯಲ್ಲಿದ್ದವರಿಗೆ ಕಾಲಲ್ಲೆಲ್ಲ ಪಾದಗಳಲ್ಲಿ ಊತ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಅವ್ರದ್ದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಮ್ಮ ಬಾಡಿಯಲ್ಲಿರುವಂಥ ಫ್ಲೂಯಿಡನ್ನು ರೆಗ್ಯುಲೇಟ್ ಮಾಡೋದು ಮೇನ್ಲಿ 2 ಅಯಾನ್ಸ್, ಒನ್ ಇಸ್ ಸೋಡಿಯಂ ಅಯಾನ್ಸ್ ಆ್ಯಂಡ್ ಅದರ್ ಇಸ್ ಪೊಟ್ಯಾಷಿಯಂ ಅಯಾನ್ಸ್. ಸೊ ನಾವು ಏನು ಮಾಡಬೇಕು, ಈ ಸೋಡಿಯಮನ್ನು ಕಡಿಮೆ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಪೊಟ್ಯಾಷಿಯಮನ್ನು ಜಾಸ್ತಿ ಮಾಡಬೇಕು. ಪೊಟ್ಯಾಷಿಯಂ ಜಾಸ್ತಿ ಮಾಡೋದು ಹೇಗೆ ಅಂದರೆ, ಹಣ್ಣುಗಳು ತಗೊಳ್ಳೋದ್ರಿಂದ. ಎಲ್ಲ ಹಣ್ಣುಗಳು ಕೂಡ ಪೊಟ್ಯಾಷಿಯಂ ರಿಚ್ ಆಗಿರುತ್ತೆ. ಅದು ನಮ್ಮ ಪೇರ್ಲೆ ಹಣ್ಣು ಇರ್ಬೋದು. ಈಗ ಎಷ್ಟೋ BP ಪೇಷಂಟ್ಸ್ಗೆ ನಾವು ಒಂದು 3-4 ದಿವಸ ರೆಗ್ಯುಲರ್ಲಿ ಪೇರ್ಲೆ ಹಣ್ಣು ಕೊಟ್ಟರೆ ಅವ್ರ BP ಏನಿದೆ ಸಡನ್ ಆಗಿ ಕಡಿಮೆ ಆಗುತ್ತೆ. ಸೊ ಪೇರ್ಲೆ ಹಣ್ಣು ಇರ್ಬೋದು ಅಥವಾ ಎಲ್ಲ ಸಿಟ್ರಸ್ ಫ್ರೂಟ್ಸ್ಗಳಿರ್ಬೋದು, ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು, ನಮ್ಮ ಕಲ್ಲಂಗಡಿಯಿಂದ ಹಿಡಿದು ಎಲ್ಲ ಹಣ್ಣುಗಳಲ್ಲಿ ಕೂಡ ಈ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪೊಟ್ಯಾಷಿಯಂ ಜಾಸ್ತಿ ಇರುವಂಥ ಆಹಾರ ಸೇವಿಸೋದು ಹೇಗೆ ಅಂದರೆ, ನಿಮ್ಮ ರೆಗ್ಯುಲರ್ ಕನ್ಸಂಪ್ಷನ್ ಆಫ್ ಫ್ರೂಟ್ಸ್ ಏನಿದೆ ಅದೊಂದು ಜಾಸ್ತಿ ಮಾಡಿದರೆ ಸಾಕಾಗುತ್ತೆ. ಬಟ್ ಯಾರಿಗೆ ಪೊಟ್ಯಾಷಿಯಂ ಇರುವಂಥ ಆಹಾರ ತಗೋಬಾರ್ದು ಅಂದರೆ, ಯಾರಿಗೆ ಕಿಡ್ನಿ ಸಮಸ್ಯೆಗಳಿದೆಯೋ, ಯಾರಿಗೆ ಕಿಡ್ನಿ ಫೇಲ್ಯೂರ್ ಪ್ರಾಬ್ಲಮ್ ಇದೆಯೋ, ಅಂದರೆ ಡಯಾಬಿಟಿಸು BP ಎಲ್ಲ ಜಾಸ್ತಿ ಆಗಿ ಕಿಡ್ನಿ ಸಮಸ್ಯೆ ಬಂದವರು ಪೊಟ್ಯಾಷಿಯಂ ಕಡಿಮೆ ಇರುವಂಥ ಆಹಾರಗಳು ತಗೋಬೇಕು. ಯಾಕಂದರೆ ಪೊಟ್ಯಾಷಿಯಂ ತಗೊಂಡಾಗ ಮೂತ್ರ ಜಾಸ್ತಿ ಹೋಗುತ್ತೆ, ನಮ್ಮ ಕಿಡ್ನಿಗಳಿಗೆ ಜಾಸ್ತಿ ಒತ್ತಡ ಆಗುತ್ತೆ. ಬಿಕಾಸ್ ಪೊಟ್ಯಾಷಿಯಂ ಇಸ್ ಎ ಡಯೂರಿಟಿಕ್. ಸೊ ಹಾಗಾಗಿ ಈ ಡ್ಯಾಶ್ ಡಯಟ್ದು ಮೇನ್ ಫಸ್ಟ್ ಪ್ರಿನ್ಸಿಪಲ್ ಏನಂದರೆ, ಸೋಡಿಯಮನ್ನು ಕಡಿಮೆ ಮಾಡೋದು, ಪೊಟ್ಯಾಷಿಯಮನ್ನು ಜಾಸ್ತಿ ಮಾಡೋದು. ಸೊ ಎರಡನೇದು ಏನಂದರೆ, ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳನ್ನು ತಗೊಳ್ಳೋದು. ಸೊ ಈ ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳು ಸೇವಿಸೋದು ಹೇಗೆ ಅಂದರೆ, ನೀವು ರೆಗ್ಯುಲರ್ಲಿ ತಗೊಳ್ಳುವಂಥ ಆಹಾರಗಳೇ ತಗೋಬೋದು, ಬಟ್ ಅದರ ಒಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಪಲ್ಯ ಯೂಸ್ ಮಾಡಿ, ವೆಜಿಟೇಬಲ್ಸನ್ನು ಜಾಸ್ತಿ ಯೂಸ್ ಮಾಡಿ. ಅಥವಾ ನೀವೀಗ ಅನ್ನ ಊಟ ಮಾಡುವಾಗ ನಾವು ಫಸ್ಟ್ ಹೇಳಿದಾಗೆ ವೈಟ್ ರೈಸನ್ನು ಬಿಟ್ಟು ಅನ್ಪಾಲಿಷ್ಡ್ ಆಗಿರುವಂಥ ರೈಸನ್ನು ಯೂಸ್ ಮಾಡಿ. ಸೊ ಎಷ್ಟೋ ಸಲ ನಾವು ಹೆಲ್ತಿ ಅಂತ ಅಂದ್ಕೊಂಡು ಮಾರ್ಕೆಟಿಂದ ತರುವಂಥ ಆಹಾರಗಳೇನಿದೆ ಅದೊಂದು ಚೂರು ಹೆಲ್ತಿಯಾಗಿರಲ್ಲ. ನಾವು ಎಷ್ಟೋ ಓಕೆ ಹೆಲ್ತಿ ಆಗಿರೋ ಆಹಾರ ನೋಡುವಾಗ ಅದರಲ್ಲಿ ಎಷ್ಟು ಉಪ್ಪಿದೆ, ಎಷ್ಟು ಸೋಡಿಯಂ ಇದೆ ಅಂತ ನಾವು ಓದೋದಿಲ್ಲ. ಅದರ ಹೊರಗಡೆ ಬರೆದಿರ್ತದೆ, ಬಟ್ ಆದರೂ ಕೂಡ ನಾವು ಅದು ಓದೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಾವು ಸಾಲ್ಟ್ ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ತೀವಿ, ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ನಮ್ಮ BP ಏನಿದೆ ಅದು ಶೂಟ್ ಆಗುತ್ತೆ. ಸೊ ಹೆಲ್ತಿಯಾಗಿರುವಂಥ ಆಹಾರಗಳು ತಗೋಬೇಕು ಆ್ಯಂಡ್ ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳು ತಗೋಬೇಕು. ಅದು ತೌಡು ಮಿಕ್ಸ್ ಆಗಿರುವಂಥ ಅನ್ನ ಇರ್ಬೋದು ಅಥವಾ ಹೋಲ್ ವೀಟ್. ಈಗ ಬ್ರೆಡ್ ತಗೊಳ್ಳುವಾಗ ಎಷ್ಟೋ ಸಲ ನಾನು ನೋಡಿದ್ದೇನೆ, ಯಾರಾದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋಗುವಾಗ, ಗಸ್ಟ್ ಹೋಗುವಾಗ ಅವರು ಬ್ರೆಡ್ ತಗೊಂಡು ಹೋಗ್ತಾರೆ, ಇಲ್ಲ ಬಿಸ್ಕೆಟ್ ತಗೊಂಡು ಹೋಗ್ತಾರೆ. ಎರಡೂ ಕೂಡ ತಪ್ಪು. ಮೇನ್ಲಿ ನಾವು ಕೊಡೋದ ಬ್ರೆಡ್ ಕೂಡ ಅದು ವೈಟ್ ಬ್ರೆಡ್ ಆಗಿರುತ್ತೆ, ಮೈದಾದಿಂದ ಮಾಡಿದ್ದು, ಅಷ್ಟೊಂದು ಕೆಟ್ಟ ವಿಷ ಬೇರೆ ಯಾವುದೂ ಇಲ್ಲ. ಸೊ ನಾವೇನು ಮಾಡಬೇಕು, ಅಕಸ್ಮಾತ್ ನಿಮ್ಗೆ ಬ್ರೆಡ್ ಯೂಸ್ ಮಾಡಬೇಕು ಅಂತಿದ್ರೆ ಹೋಲ್ ಗ್ರೈನ್ದು ಬ್ರೆಡ್ ಅಷ್ಟೇ ಯೂಸ್ ಮಾಡಬೇಕು. ನಮ್ಮ ಮನೆಯಲ್ಲಿ ಕೂಡ ಚಪಾತಿ ಅಥವಾ ಏನೋ ರೋಟಿ ಎಲ್ಲ ಮಾಡುವಾಗ ಹೋಲ್ ಗ್ರೈನ್ಸನ್ನೇ ಯೂಸ್ ಮಾಡಬೇಕು. ಸೊ ಈ ನಾರಿನಂಶ ಜಾಸ್ತಿ ಮಾಡಲಿಕ್ಕೆ ಇರುವಂಥ ಒಂದು ಈಸಿಯೆಸ್ಟ್ ಮೆಥಡ್ ಏನು ಅಂತ ಕೇಳಿದರೆ, ನಾವು ಈ ಧಾನ್ಯಗಳ ಬಿಟ್ಟು ಮಿಲ್ಲೆಟ್ಸನ್ನು ಜಾಸ್ತಿ ಯೂಸ್ ಮಾಡೋದು. ಅದು ಓಟ್ಸ್ ಇರ್ಬೋದು, ರಾಗಿ ಇರ್ಬೋದು, ಅದರಲ್ಲೆಲ್ಲ ನಾರಿನಂಶ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಅದಕ್ಕೆ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಇದೆ. ಅದಕ್ಕೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಮಿಲ್ಲೆಟ್ಸ್ ಒಳ್ಳೆಯದು ಅಂತ ಹೇಳಲಿಕ್ಕಿರೋ ಕಾರಣ ಕೂಡ ಅದೇ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳು ತಗೋಬೇಕು. ಸೊ ಈ ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳು ತಗೊಂಡಾಗ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರುತ್ತೆ. ಬಿಕಾಸ್ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲಲ್ಲಿ 95% ಯೂಸ್ ಮಾಡೋದು ಪಿತ್ತರಸ ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಈ ಪಿತ್ತರಸ ಪ್ರೊಡ್ಯೂಸ್ ಆದಮೇಲೆ ನಮ್ಮ ಡೈಜೆಷನ್ ಆದಮೇಲೆ ನಮ್ಮ ಸಣ್ಣ ಕರಳಲ್ಲಿ ಹೋಗುವಾಗ ಈ ಪಿತ್ತರಸ ಬಾಡಿ ಏನು ಮಾಡುತ್ತೆ, ಅದು ವೇಸ್ಟ್ ಮಾಡಲ್ಲ, ಎಲ್ಲ ವಾಪಸ್ ತಗೊಂಡ್ಬಿಡುತ್ತೆ. ಬಟ್ ಯಾವಾಗ ನೀವು ನಾರಿನಂಶ ಇರುವಂಥ ಆಹಾರ ತಗೊಳ್ತಿರೋ ಅದರೊಟ್ಟಿಗೆ ಪಿತ್ತರಸ ಬೈಂಡ್ ಆದಾಗ, ಎಸ್ಪೆಷಲಿ ಸೋಲ್ಯುಬಲ್ ಫೈಬರ್ ಇರುವಂಥ ಆಹಾರ, ಬೆಂಡೆಕಾಯಿ ಇರ್ಬೋದು, ಎಲ್ಲ ಸೀಡ್ಸ್ಗಳಿರ್ಬೋದು, ಎಲ್ಲ ಅಂದರೆ ಅಗಸೆ ಬೀಜ, ಚಿಯಾ ಸೀಡ್ಸು ಅಥವಾ ನಟ್ಸ್ಗಳಿರ್ಬೋದು, ಅಥವಾ ಈ ಥರ ಒಂದು ಸ್ವಲ್ಪ ಲೋಳೆ ನೀರಿಗೆ ಮಿಕ್ಸ್ ಮಾಡಿದಾಗ ಲೋಳೆ ಬರುವಂಥ ತರಕಾರಿಗಳು, ಇದೆಲ್ಲ ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ಈ ಬೈಲ್ ಪಿಗ್ಮೆಂಟ್ ಎಂಟ್ಯಾಂಗಲ್ ಆಗಿ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಆಗಲ್ಲ. ಸೊ ಹೊಸದಾಗಿ ಪಿತ್ತರಸ ಪ್ರೊಡ್ಯೂಸ್ ಮಾಡಲಿಕ್ಕೆ ನಮ್ಮ ಕೊಲೆಸ್ಟ್ರಾಲ್ ಖರ್ಚಾಗುತ್ತೆ, ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ನಮಗೆ ಗೊತ್ತು, ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಎಲ್ಲ ಜಾಸ್ತಿ ಇದ್ದಾಗ ನಮಗೆ ಹಾರ್ಟಿನ ಸಮಸ್ಯೆ ಬರುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಬೊಜ್ಜು ಇಳಿಸ್ಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾರಿನಂಶ ಹೆಚ್ಚಿಗಿರುವಂಥ ಆಹಾರ ತಗೊಂಡಾಗ ಬೇಗ ಸೆಟೈಟಿ ಆಗುತ್ತೆ, ಭಾಳ ತಿನ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಓವರಾಲ್ ನಮ್ಮ ಆಹಾರ ಕನ್ಸಂಪ್ಷನ್
ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ವೆಯ್ಟ್ ರಿಡಕ್ಷನ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನು ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ರಿಚ್ ಆಗಿರುವಂತಹ ಆಹಾರಗಳು ತಗೋಬೇಕು. ನಮ್ಗೆ ಗೊತ್ತು ನಮ್ಮ ಬಾಡಿ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂದ್ರೆ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಎರಡೂ ಬೇಕು. ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಬೇಕು ಅಂದ್ರೂ ಕೂಡ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಆ್ಯಂಡ್ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಇರ್ಬೋದು, ವಿಟಮಿನ್ ಡಿ ಪ್ರಾಸೆಸ್ ಇರ್ಬೋದು, ಅಥವಾ ನಮ್ಮ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇದಕ್ಕೆಲ್ಲ ಮೆಗ್ನೀಷಿಯಂ ಬೇಕಾಗುತ್ತೆ. ಸೊ ಈ ಮೆಗ್ನೀಷಿಯಂ ಜಾಸ್ತಿ ಇರುವಂಥ ಆಹಾರಗಳು ಯಾವುದು ಅಂತ ಕೇಳಿದರೆ ಅದು ಕೂಡ ನಮ್ಮ ತರಕಾರಿಗಳಲ್ಲಿರುವಂಥ ಕ್ಲೋರೋಫಿಲ್ ಏನಿದೆ, ಆ ಗ್ರೀನ್ ಕಲರ್ ಏನಿದೆ ಅದರದ್ದು ಸೆಂಟರ್ ಆಟಮ್ ಮೆಗ್ನೀಷಿಯಂ ಇರುತ್ತೆ. ಸೊ ಹಾಗಾಗಿ ತರಕಾರಿಗಳು ಜಾಸ್ತಿ ತಗೊಂಡ್ರೆ ನಮ್ಮ ಮೆಗ್ನೀಷಿಯಂ ಕನ್ಸಂಪ್ಷನ್ ಚೆನ್ನಾಗುತ್ತೆ. ಆ್ಯಂಡ್ ತರಕಾರಿಗಳು ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಹಸಿವು ಆಗಲ್ಲ ಜಾಸ್ತಿ, ಅಂದರೆ ಬೇಗ ಹೊಟ್ಟೆ ತುಂಬುತ್ತೆ. ಹಸಿವಾಗುತ್ತೆ ಬಟ್ ಬೇಗ ಹೊಟ್ಟೆ ತುಂಬುತ್ತೆ. ನಾವು ಏನಾದರೂ ಊಟ ಮಾಡುವಾಗ ಒಂದು ಕಡಿಮೆ ಕ್ವಾಂಟಿಟಿ ಅನ್ನ ತಗೊಂಡು ಜಾಸ್ತಿ ಪಲ್ಯ ಹಾಕೊಂಡ್ರೆ ಏನಾಗುತ್ತೆ, ಭಾಳ ತಿನ್ನಕ್ಕಾಗಲ್ಲ, ಬೇಗ ಹೊಟ್ಟೆ ತುಂಬುತ್ತೆ, ಸಾಕು ಅಂತ ಅನಿಸುತ್ತೆ. ಸೊ ಈ ಎರಡು ನ್ಯೂಟ್ರಿಯೆಂಟ್ ಇರುವಂಥ ಆಹಾರಗಳು ಕೂಡ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಆ್ಯಂಡ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಇದೆಲ್ಲ ನಮಗೆ ಜಾಸ್ತಿ ಸಿಗೋದು ಯಾವುದರಿಂದ, ನಟ್ಸಿಂದ ಸಿಗುತ್ತೆ. ನಾನು ಲಾಸ್ಟಿಗೆ ಹೇಳ್ತೇನೆ ಏನೇನು ತಗೋಬೇಕು, ಹೋಲ್ ಡೇ ನಾವು ಹೇಗೆ ತಗೋಬೇಕು ಅಂತಾನು ಹೇಳ್ತೇನೆ. ಸೊ ಆ್ಯಂಡ್ ನೆಕ್ಸ್ಟ್ ಏನಂದರೆ ಪ್ರೋಟೀನ್ ಮತ್ತು ಫ್ಯಾಟ್. ಸೊ ಯೂಶಲಿ ಈ ಥರ ಡ್ಯಾಶ್ ಡಯಟಲ್ಲಿ ಲೋ ಫ್ಯಾಟ್ ಇರುವಂಥ ಆಹಾರಗಳು ಸೇವಿಸಬೇಕು ಅಂತ ಹೇಳ್ತೀವಿ. ಈಗ ಮೊಟ್ಟೆ ತಗೋಬೇಕು ಅಂದರೆ ನೀವು ಬೇಕಾದ್ರೆ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರೋರಾದರೆ ಬೇಕಾದ್ರೆ ಎಗ್ ಯೋಕ್ ಬಿಡಬಹುದು. ಬಟ್ ಎಗ್ ಯೋಕ್ ತಗೊಂಡ್ರು ಕೂಡ ಕೊಲೆಸ್ಟ್ರಾಲ್ಗೆ ಏನೂ ತೊಂದರೆ ಇಲ್ಲ. ಬಟ್ ಡ್ಯಾಶ್ ಡಯಟಲ್ಲಿ ಯೂಶಲಿ ಲೋ ಕೊಲೆಸ್ಟ್ರಾಲ್ ಡಯಟ್ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಎಗ್ ಯೋಕ್ ಏನಿದೆ ಅದು ತುಂಬ ಒಳ್ಳೇದು. ಆ್ಯಕ್ಚುಲಿ ಎಗ್ದು ಮೊಟ್ಟೆದು ಆ ಎಲ್ಲೋ ಏನಿದೆ ಅದು ತುಂಬ ಒಳ್ಳೇದು, ಯಾಕೆಂದರೆ ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನನಗೆ ಕೇಳಿದರೆ ಮೊಟ್ಟೆದು ಕಂಪ್ಲೀಟ್ ಮೊಟ್ಟೆ ನೀವು ತಗೋಬೋದು. ಅದರಲ್ಲಿ ಎಗ್ ವೈಟ್ ಏನಿದೆ ಒಳ್ಳೆ ಆಲ್ಬುಮಿನ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಗ್ ಯೋಕ್ ಏನಿದೆ ಅದು ಒಳ್ಳೆ ಫ್ಯಾಟ್ ಕೂಡ ಸಿಗುತ್ತೆ. ಸೊ ಆ್ಯಂಡ್ ಅದರೊಟ್ಟಿಗೆ ನಾವು ಲೀನ್ ಪ್ರೋಟೀನ್ ಅಂದರೆ ಮೀನುಗಳು ತಗೋಬೋದು. ಮೇನ್ಲಿ ತಾರ್ಲೆ ಇರ್ಬೋದು, ಬಾಂಗಡೆ ಇರ್ಬೋದು, ಈ ಥರ ಮೀನುಗಳನ್ನು ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಚಿಕನ್, ಸ್ಕಿನ್ಲೆಸ್ ಚಿಕನ್ ತಗೋಬೋದು. ಸ್ಕಿನ್ಲೆಸ್ ಚಿಕನ್ ನೀವು ತಗೊಂಡ್ರೆ ಅದು ಕೂಡ ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ರೆಡ್ ಮೀಟ್ ಏನಿದೆ ಅದನ್ನು ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ತುಂಬ ಪ್ರಾಸೆಸ್ಡ್ ಆಗಿರುವಂಥ ಡಾಲ್ಡಾ, ಚೀಸು ಈ ಥರ ಐಟಮ್ಸನ್ನು ಕೂಡ ನಾವು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಬಟ್ ಎಷ್ಟೋ ಸಲ ನಮಗೆ ಗೊತ್ತು ಈ ಚೀಸೆಲ್ಲ ಏನಿದೆ ಒಳ್ಳೇದು ಆ್ಯಕ್ಚುಲಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಇಲ್ಲಿ ಆ ಚೀಸ್ ಮಾಡೋ ಮೆಥಡ್ಸ್ ಏನಿದೆ ಅಷ್ಟು ಚೆನ್ನಾಗಿಲ್ಲ. ಸೊ ಪ್ಯೂರ್ ಆಗಿರುವಂಥ ಚೀಸ್ ನಮಗೆ ಸಿಗಲ್ಲ. ನೀವು ಬೇಕಾದ್ರೆ ಮನೆಯಲ್ಲೇ ಬೇಕಾದ್ರೆ ಪನೀರು ಈ ಥರ ಏನಾದರೂ ಐಟಮ್ಸ್ ರೆಡಿ ಮಾಡ್ಬೋದು. ಬಟ್ ಆದಷ್ಟು ಮಾರ್ಕೆಟೆಡ್ ಚೀಸ್ ಎಲ್ಲ ತಗೊಳ್ಳೋದನ್ನ ಕಡಿಮೆ ಮಾಡೋದೇ ಒಳ್ಳೆಯದು. ಸೊ ಈಗ ನಮ್ಮ ಎಂಟೈರ್ ಡೇ ಯಾವ ಥರ ಆಹಾರ ಕ್ರಮನ ಫಾಲೋ ಮಾಡಬೇಕು ಅಂತ ನಾವು ನೋಡೋಣ. ಸೊ ಫಸ್ಟ್ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರೆಲ್ಲ ಕುಡಿದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸಾಧ್ಯ ಆದ್ರೆ ಒಂದು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿ, ತುಂಬ ಒಳ್ಳೆಯದು. ಇದಾದಮೇಲೆ ನೀವು ಬೇಕಾದ್ರೆ ಯಾವುದಾದ್ರೂ ಒಂದು ವೆಜಿಟಬಲ್ ಜ್ಯೂಸ್ ತಗೋಬೋದು. ವೆಜಿಟಬಲ್ ಜ್ಯೂಸ್ ಯಾಕೆ ತಗೊಳ್ಳಿ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ನಾರಿನಂಶ ಚೆನ್ನಾಗಿ ಸಿಗುತ್ತೆ, ನಿಮಗೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಐರನ್ ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸು ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಫೈಬರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲಿ ಕ್ಯಾಲರಿ ಕೂಡ ತುಂಬ ಕಡಿಮೆ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಫ್ರೂಟ್ ಜ್ಯೂಸನ್ನು ಪ್ರಿಫರ್ ಮಾಡ್ತಾರೆ. ಬಟ್ ಫ್ರೂಟ್ ಜ್ಯೂಸ್ಗಿಂತ ಒಳ್ಳೆಯದು ವೆಜಿಟಬಲ್ ಜ್ಯೂಸ್. ಫ್ರೂಟ್ಸ್ ಬೇಕಾದ್ರೆ ಹೋಲ್ ಫ್ರೂಟನ್ನು ತಿನ್ನೋದು ತುಂಬ ಒಳ್ಳೆಯದು, ಯಾಕಂದರೆ ಅದರಲ್ಲಿರುವಂಥ ನಾರಿನಂಶ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ಎರಡನೇದು ಎಕ್ಸಸೈಸ್ ಆಯಿತು, ಫ್ರೂಟ್ ಜ್ಯೂಸ್ ಆಯಿತು, ಅದರೊಟ್ಟಿಗೆ ನೀವು ಬೇಕಾದ್ರೆ ವೆಜಿಟಬಲ್ ಜ್ಯೂಸ್ ಆಯಿತು, ಅದರೊಟ್ಟಿಗೆ ಬೇಕಾದ್ರೆ ಸ್ವಲ್ಪ ನಟ್ಸನ್ನು ತಗೋಬೋದು. ನಟ್ಸಲ್ಲಿ ಒಳ್ಳೆ ಕೊಬ್ಬು ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಮೆಗ್ನೀಷಿಯಂ, ಜಿಂಕ್ ಈ ಥರ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದಾದಮೇಲೆ ಜ್ಯೂಸು ಕುಡಿದು ನಟ್ಸು ತಿಂದಾಗಲೇ ನಮಗೆ ಸ್ವಲ್ಪ ಹೊಟ್ಟೆ ತುಂಬಿರುತ್ತೆ. ಈಗ ನಿಮಗೆ ದೋಸೆ ತಿನ್ನಲೇಬೇಕು ಅಂತಿದ್ರೆ ಒಂದು ದೋಸೆ ತಗೊಳ್ಳಿ. ಒಂದು ದೋಸೆ ತಗೊಳ್ಳುವಾಗ ಅದರಲ್ಲಿ ಚೆನ್ನಾಗಿ ಮೆಂತೆ ಅಥವಾ ವೆಜಿಟಬಲ್ಸನ್ನು ದೋಸೆಗೆ ಟಾಪಿಂಗ್ ಆಗಿ ಹಾಕೊಳ್ಳಿ, ಜಸ್ಟ್ ಲೈಕ್ ಉತ್ತಪ್ಪ. ಸೊ ಅದಕ್ಕೆ ತುಂಬ ವೆಜಿಟಬಲ್ಸ್ ಎಲ್ಲ ಹಾಕಿದಾಗ ಏನಾಗುತ್ತೆ, ಒಂದೇ ದೋಸೆಯಲ್ಲಿ ನಮಗೆ ಹೊಟ್ಟೆ ತುಂಬುತ್ತೆ. ಈ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನುವಾಗಿರುವಂಥ ಸಮಸ್ಯೆ ಏನಂದರೆ ಮತ್ತು ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ, ಬೇಗ ಡೈಜೆಸ್ಟ್ ಆಗಿ ಹಸಿವು ಕೂಡ ಬೇಗ ಆಗುತ್ತೆ. ಸೊ ಒಂದೇ ದೋಸೆ, ಅದರಲ್ಲಿ ಚೆನ್ನಾಗಿ ತರಕಾರಿಗಳನ್ನು ಹಾಕೊಳ್ಳಿ. ಬೇಕಾದ್ರೆ ಒಂದು 2 ಚಮಚ ನೆನೆಸಿರೋ ಮೆಂತೆ ಕಾಳು ತಗೊಳ್ಳಿ, ಅದರಲ್ಲಿ ತುಂಬ ಸೊಲ್ಯುಬಲ್ ಫೈಬರ್ ಕೂಡ ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಫ್ರೂಟ್ಸನ್ನು ತಗೊಳ್ಳಿ. ಬೆಳಗ್ಗೆ ಬೇಕಾದ್ರೆ ಒಂದು ಬಾಳೆಹಣ್ಣು, ಒಂದು ದೋಸೆ, ಸ್ವಲ್ಪ ಮೆಂತೆ, ಒಂದು ಬಾಳೆಹಣ್ಣು ತಗೊಳ್ಳಿ. ಬಾಳೆಹಣ್ಣಲ್ಲಿ ತುಂಬ ಜಾಸ್ತಿ ಪೊಟ್ಯಾಷಿಯಂ ಇದೆ, ನಿಮ್ಮ ಬ್ಲಡ್ BP ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಿಸುತ್ತೆ. ಸೊ ಹಾಗಾಗಿ ಈ ಥರ ಅಂದರೆ ಒಂದು ಕಾರ್ಬೋಹೈಡ್ರೇಟು, ಅದರಲ್ಲಿ ಜಾಸ್ತಿ ವೆಜಿಟಬಲ್ಸು, ಯಾವುದಾದ್ರೂ ಒಂದು ಲೈಕ್ ಕಾಳುಗಳು, ಆ್ಯಂಡ್ ಅದರೊಟ್ಟಿಗೆ ಒಂದು ಮೊಟ್ಟೆ ಕೂಡ ತಗೋಬೋದು. ಅವಾಗ ನಮಗೆ ಪ್ರೋಟೀನ್ ಚೆನ್ನಾಗಿ ಸಿಕ್ತು, ಒಳ್ಳೆ ಫ್ಯಾಟ್ ಚೆನ್ನಾಗಿ ಸಿಕ್ತು, ಕಾರ್ಬೋಹೈಡ್ರೇಟ್ ದೋಸೆ ತಿಂದಿದೆ ಅಂತ ಒಂದು ಸಮಾಧಾನ ಕೂಡ ಇರುತ್ತೆ. ಈಗ ರಾಗಿ ತಿನ್ನೋರಾದ್ರೆ ರಾಗಿ ದೋಸೆ ಏನಾದರೂ ಮಾಡಿ ತಗೋಬೋದು. ಬಟ್ ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದೇ ತಗೋಬೇಕು. ವೆಜಿಟಬಲ್ಸಿಂದ ನಾರಿನಂಶ ಚೆನ್ನಾಗಿ ಸಿಗುತ್ತೆ, ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಹಣ್ಣು ತಗೊಳ್ಳುವಾಗ ಜಾಸ್ತಿ ಪೊಟ್ಯಾಷಿಯಂ ಕೂಡ ಸಿಗುತ್ತೆ, ನಿಮ್ಮ BP ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಇಸ್ ಫಿನಿಶ್ಡ್. ನಾವು 4 ದೋಸೆ ತಿನ್ನೋ ಬದಲು ಈ ಥರ ಒಂದು ಬ್ರೇಕ್ಫಾಸ್ಟನ್ನು ನೀವು ಪ್ಲಾನ್ ಮಾಡಬೇಕು. ಇನ್ನು ಮಧ್ಯಾಹ್ನ ಊಟ ಮಾಡುವಾಗ ನಾವು ಏನು ಮಾಡಬೇಕು, ಒಂದು ಹಸಿ ತರಕಾರಿ ಇರಬೇಕು, ಒಂದು ಸೊಪ್ಪಿನ ಪಲ್ಯ ಇರಬೇಕು, ಒಂದು ಕಾಳಿನ ಪಲ್ಯ ಇರಬೇಕು. ನಾನ್ ವೆಜ್ ತಿನ್ನೋರಾದರೆ ಯಾವುದಾದ್ರು ಒಂದು ಫಿಶ್ ತಗೊಂಡು ವೆರಿ ಮಿನಿಮಮ್ ಕ್ವಾಂಟಿಟಿ, ಲೈಕ್ ರೈಸ್ ತಗೋಬೋದು, ಅಥವಾ ಚಪಾತಿ ಆದರೆ ಚಪಾತಿ ತಿನ್ಬೋದು, ಅಥವಾ ರೋಟಿ ಆದರೆ ರೋಟಿ, ರಾಗಿ ಮುದ್ದೆ ಆದರೆ ರಾಗಿ ಮುದ್ದೆ. ಬಟ್ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಏನು ಮಾಡಬೇಕು, ಒಂದು ರಾಗಿ ಮುದ್ದೆ ಎಲ್ಲ ಹೇಗಿರುತ್ತೆ, ಒಂದು ರಾಗಿ ಮುದ್ದೆ ಅಂದರೆ 4-5 ದೋಸೆ ತಿಂದಂಗೆ ಅಷ್ಟೊಂದು ಕ್ವಾಂಟಿಟಿ ಇರುತ್ತೆ. ಸೊ ಸಣ್ಣ ರಾಗಿ ಮುದ್ದೆ ಮಾಡ್ಕೊಳ್ಳಿ, ಪಲ್ಯಗಳನ್ನು ಜಾಸ್ತಿ ಮಾಡ್ಕೊಳ್ಳಿ, ಆ್ಯಂಡ್ ಕಾಳುಗಳನ್ನು ಜಾಸ್ತಿ ತಗೊಳ್ಳಿ. ಸೊ ಆವಾಗ ಆಟೋಮ್ಯಾಟಿಕಲಿ ನಿಮ್ಮ ಫೈಬರು, ನಾನೀಗ ಹೇಳಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಜಾಸ್ತಿ ಆಗುತ್ತೆ. ಬೇಕಾದ್ರೆ ಅದರೊಟ್ಟಿಗೆ ಯಾವುದಾದ್ರೂ ಒಂದು ಪಪಾಯ ಪೀಸ್ ಕೂಡ ತಗೊಂಡ್ರೆ ಹೊಟ್ಟೆನೂ ತುಂಬುತ್ತೆ, ಪೊಟ್ಯಾಷಿಯಂ ಕನ್ಸಂಪ್ಷನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನಿಮಗೆ ನಾನು ಹೇಳಿದ್ದೇನೆ, ನಾನ್ ವೆಜಿಟೇರಿಯನ್ ತಗೋಬೇಕು ಅಂದಿದ್ರೆ ಯಾವುದಾದ್ರೂ ಮೀನುಗಳು ಅಥವಾ ಚಿಕನ್, ಸ್ಕಿನ್ಲೆಸ್ ಚಿಕನ್ ಈ ಥರ ಐಟಮ್ಸ್ ಕೂಡ ನೀವು ತಗೋಬಹುದು. ಇದಾದಮೇಲೆ ಈವ್ನಿಂಗ್
ಸ್ನ್ಯಾಕ್ಸ್ ನಿಮಗೆ ಹ್ಯಾಬಿಟ್ ಇದ್ದರೆ ಆ ಟೈಮಲ್ಲಿ ಕೂಡ ಒಂದು ಹಣ್ಣು ತಗೊಳ್ಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರು ನಟ್ಸ್ ತಗೊಳ್ಳಿ, ಅಥವಾ ಮೊಳಕೆ ಕಾಳುಗಳನ್ನು ತಗೊಳ್ಳಿ. ಇದಾದ್ಮೇಲೆ ನೈಟ್ ಫುಡ್ ಏನಿದೆ ಆದಷ್ಟು ಬೇಗ ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಈಗ ಉಪ್ಪಿಂದು ನಾ ಹೇಳಿದ್ದೇನೆ, ಒಮ್ಮೆಲೆ ನಮಗೆ ಉಪ್ಪು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಗ್ರ್ಯಾಜುಲಿ ಉಪ್ಪು ಹಾಕುವಂಥ ಪ್ರಮಾಣ ನೀವು ಕಡಿಮೆ ಮಾಡ್ತಾ ಬಂದರೆ ಒಂದು ವಾರದಲ್ಲಿ ನಮ್ಮ ಟೇಸ್ಟ್ ಬಡ್ಸ್ ಅದಕ್ಕೆ ಸೆಟ್ ಆಗುತ್ತೆ. ಸೊ ಆ್ಯಂಡ್ ಈವ್ನಿಂಗ್ ನಮ್ಮ ಡಿನ್ನರ್ ಏನಿದೆ ಆದಷ್ಟು ಒಂದು 7 o'clock ಒಳಗೆ ತಿನ್ಲಿಕ್ಕಾದ್ರೆ ತುಂಬ ಒಳ್ಳೆಯದು. ಬಿಕಾಸ್ ನಮಗೊಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಕೂಡ ಆ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ. ಸೊ ರಾತ್ರಿ ಡಿನ್ನರ್ ಏನಿದೆ ಆದಷ್ಟು ಕಡಿಮೆ ತಿಂದಿರಬೇಕು. ಹೆಚ್ಚಿಗೆ ಸ್ಯಾಲಡ್ಸು, ಒಂದು ಸ್ವಲ್ಪ ಸೂಪ್ ಬೇಕಾದ್ರೆ ನೀವು ಸೂಪ್ ಮಾಡಿ ತಗೋಬೋದು. ಅದರೊಟ್ಟಿಗೆ ನಿಮಗೆ ಲೈಕ್ ಧಾನ್ಯಗಳು ತಿನ್ನಲಿಲ್ಲ, ಆವಾಗ ನಿದ್ರೆ ಬರಲ್ಲ ಅಂತ ಇದ್ದವರಾದರೆ ಬೇಕಾದ್ರೆ ಒಂದು ರೋಟಿ ತಗೋಬೋದು. ನಾ ಫಸ್ಟ್ ಹೇಳ್ದಂಗೆ ಜಾಸ್ತಿ ತರಕಾರಿಗಳೆಲ್ಲ ಹಾಕಿ ತಗೊಂಡು ಹಣ್ಣು, ಒಂದು ಬೌಲ್ ಹಣ್ಣು ತಗೋಬೋದು. ಹಣ್ಣೆಲ್ಲ ತಗೊಳ್ಳೋದಾದರೆ ಒಂದು 7 o'clock ಒಳಗಡೆ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಜಾಸ್ತಿ ಪೊಟ್ಯಾಷಿಯಮ್ ಇದ್ದಿದ್ದಕ್ಕೆ ರಾತ್ರಿ ಲೇಟಾಗಿ ಹಣ್ಣು ತಿಂದರೆ ಪದೇ ಪದೇ ನಿಮಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೇಳಬೇಕಾಗುತ್ತೆ. ಸೊ ನಿಮ್ಮ ನಿದ್ರೆ ಡಿಸ್ಟರ್ಬ್ ಆಗಿ BP ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಹಣ್ಣುಗಳು ತಗೊಳ್ಳೋದು ಯಾವಾಗಲೂ ಒಂದು 6 o'clock ಒಳಗೆ ತಗೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಲಿಮಿಟೆಡ್ ಕ್ವಾಂಟಿಟಿ ಹಣ್ಣು. ಸೊ ಮೇಕ್ ಎ ವೆರೈಟಿ. ಸೊ ಅವಾಗ ಏನಾಗುತ್ತೆ, ಹೊಟ್ಟೆನೂ ತುಂಬುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಡ್ಯಾಶ್ ಡಯಟ್ ಫಾಲೋ ಮಾಡುವಾಗ ನೀವು ಏನು ನೋಡಬೇಕು ಅಂದರೆ ಉಪ್ಪು ಕನ್ಸಂಪ್ಷನ್ ತುಂಬ ಕಡಿಮೆ ಆಗಬೇಕು, ನಾರಿನಾಂಶ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗಬೇಕು. ಮೇನ್ಲಿ ವೆಜಿಟೇಬಲ್ಸು, ನಟ್ಸು, ಸೀಡ್ಸು ಇದನ್ನು ನೀವು ಜಾಸ್ತಿ ತಗೋಬೇಕು. ಕೊಬ್ಬಿರುವಂಥ ಆಹಾರವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಆ್ಯಂಡ್ ಪ್ರೋಟೀನ್ ತಗೊಳ್ಳೋದಾದರೆ ಲೀನ್ ಪ್ರೋಟೀನನ್ನು ತಗೋಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಬೇಕು. ಯಾಕೆಂದರೆ ನಾವು ಇದೆಲ್ಲ ತಗೊಂಡು ಓಕೆ ದೋಸೆನೂ ಇದರಲ್ಲಿದೆ ತಿನ್ಬೋದು ಅಂತ ಹೇಳಿ ಭಾಳ ದೋಸೆ ತಿಂದು ಇದೆಲ್ಲ ತಿಂದರೆ ನಿಮಗೆ ಏನೂ ಅದರದ್ದು ಬೆನಿಫಿಟ್ ಸಿಗಲ್ಲ. ಅಥವಾ ಅನ್ನ ಊಟ ಮಾಡುವಾಗ ಆ ಕ್ವಾಂಟಿಟಿಯನ್ನು ಕಡಿಮೆ ಮಾಡಬೇಕು. ಯಾವಾಗಲೂ ಕ್ವಾಂಟಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ತುಂಬ ಜನ ಲೈಕ್ ಧಾನ್ಯಗಳನ್ನು ಬಿಟ್ಟು ನಾವು ಮಿಲ್ಲೆಟ್ಸ್ ತಗೊಳ್ತೀವಿ ಅಂತ ಹೇಳ್ತಾರೆ, ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇರೋರು. ಆದರೂ ಅವರು ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವರು ಮಿಲ್ಲೆಟ್ಸ್ ತಗೊಳ್ಳುವಂಥ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇಷ್ಟೆಲ್ಲ ಐಟಮ್ಸನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡುವಾಗ ನಾವು ಧಾನ್ಯಗಳ ಕ್ವಾಂಟಿಟಿ ಏನಿದೆ ಅದು ಆದಷ್ಟು ಕಡಿಮೆ ಮಾಡಬೇಕು. ಯಾವುದು ಸ್ವೀಟ್ ಬೆವರೇಜಸ್ ನಾವು ತಗೋಬಾರ್ದು, ಸ್ವೀಟ್ ಡ್ರಿಂಕ್ಸ್ ಅಥವಾ ಯಾವುದಾದ್ರು ಸಾಫ್ಟ್ ಡ್ರಿಂಕ್ಸು ಇದು ತಗೊಳ್ಳೋದನ್ನ ಕಡಿಮೆ ಮಾಡಬೇಕು. ಉಪ್ಪಿನಕಾಯಿ ಕೂಡ ಇದರಲ್ಲಿ ಕಡಿಮೆ ಮಾಡಬೇಕಾಗುತ್ತೆ. ಉಪ್ಪು ಜಾಸ್ತಿ ಇರುತ್ತೆ, BP ಜಾಸ್ತಿ ಆಗುವಂಥ ಸಾಧ್ಯತೆ. ಸೊ ಟೇಸ್ಟ್ ನಿಮ್ಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅಂತ ಇದ್ದರೆ ನೀವೇನು ಮಾಡ್ಬೋದು, ಅದರಲ್ಲಿ ಜಾಸ್ತಿ ಸಾಂಬಾರು ಪದಾರ್ಥಗಳನ್ನು ಹಾಕೋಬೋದು. ಅದು ಸಿನಮನ್ ಚಕ್ಕೆ ಪೌಡರ್ ಇರ್ಬೋದು, ಕ್ಲೋವ್ ಇರ್ಬೋದು, ಲೆಮನ್ ನಿಂಬು ಯೂಸ್ ಮಾಡ್ಬೋದು, ಜಿಂಜರ್ ಯೂಸ್ ಮಾಡ್ಬೋದು. ಸೊ ಇದೇ ಥರ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು. ಇದೆಲ್ಲ ಯೂಸ್ ಮಾಡಿದರೆ ನ್ಯಾಚುರಲಿ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. BP, ಶುಗರು, ಬೊಜ್ಜಿನ ಸಮಸ್ಯೆ, ಹಾರ್ಟಿನ ಸಮಸ್ಯೆ, ಸ್ಟ್ರೋಕು ಈ ಥರ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈ ಆಹಾರ ನೀವು ಫಾಲೋ ಮಾಡಿ ನೋಡಿ. ಆ್ಯಂಡ್ ತುಂಬ ಈಸಿಯಾಗಿ ಡೈಲಿ ಮಾಡ್ಲಿಕ್ಕೆ ಆಗುವಂಥ ಒಂದು ಆಹಾರ ಕ್ರಮ ಇದು. ಸೊ ಹಾಗಾಗಿ ಕೀಟೋ ಡಯಟ್ ಥರ ಒಂದು 45 days ಅಷ್ಟೇ ಮಾಡೋದು ಅಂತಲ್ಲ, ಲೈಫ್ ಲಾಂಗ್ ಈಸಿಯಾಗಿ ಮಾಡಲಿಕ್ಕಾಗುತ್ತೆ. ಯಾಕಂದರೆ ನಿಮಗೆ ಇಷ್ಟ ಇರುವಂಥ ಎಲ್ಲ ಹೆಲ್ತಿ ಆಗಿರುವಂಥ ಆಹಾರಗಳು ಇದರಲ್ಲಿ ನೀವು ಸೇವಿಸ್ಬೋದು. ಸೊ ಹಾಗಾಗಿ ಎಲ್ಲರೂ ಈ ಡಯಟನ್ನು ಫಾಲೋ ಮಾಡಿ ನ್ಯಾಚುರಲಿ ನಮ್ಮ ಲೈಕ್ BP ಕಾಯಿಲೆ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಅದನ್ನೆಲ್ಲ ನಾವು ತಡೆಗಟ್ಟೋಣ. ಲೈಕ್ ರೆಸಲ್ಯೂಷನ್ನ ತಗೊಳ್ಳೋಣ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.